ಭಾರತ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಧ್ಯೆ ಪಾಕಿಸ್ತಾನಕ್ಕೆ ಅಮೆರಿಕ ಸದ್ದಿಲ್ಲದೆ ಶಾಕ್ ಕೊಟ್ಟಿದೆ. ವ್ಯಾಪಾರ ಒಪ್ಪಂದ ಸಂಬಂಧ ಯುನೈಟೆಡ್ ಸ್ಟೇಟ್ಸ್ ಆಫ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಬಿಡುಗಡೆ ಮಾಡಿರುವ ಭಾರತದ ಭೂಪಟದಲ್ಲಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಬಿಂಬಿಸಿದೆ. ಈ ನಕ್ಷೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದ ಭಾಗವಾಗಿ ತೋರಿಸಲಾಗಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಸದ್ದಿಲ್ಲದೆ ತಿರುಗೇಟು ನೀಡಿದ್ದು ಇದು ಭಾರತದ ರಾಜಕೀಯ ನಕ್ಷೆಗೆ ಅಮೆರಿಕದ ಸಮ್ಮತಿಯನ್ನು ಸೂಚಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಭಾರತ ಯುಎಸ್ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಘೋಷಣೆ ಮಾಡಲಾಗಿತ್ತು. ಇದರೊಂದಿಗೆ ಅಮೆರಿಕ ಭಾರತದ ಅಧಿಕೃತ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದು ಈ ನಕ್ಷೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸೇರಿದಂತೆ ಎಲ್ಲ ಜಮ್ಮು ಕಾಶ್ಮೀರವನ್ನು ಭಾರತದ ಭಾಗವಾಗಿ ತೋರಿಸಿದೆ. ಇನ್ನು ಭಾರತ ಮತ್ತು ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದದ ಬಗ್ಗೆ ಎರಡೂ ದೇಶಗಳು ಜಂಟಿ ಹೇಳಿಕೆ ಬಿಡುಗಡೆ ಮಾಡಿವೆ. ಏನು ಜಂಟಿ ಹೇಳಿಕೆ ಅಂತ ಬೇಗ ಕ್ವಿಕ್ಕಾಗಿ ನೋಡ್ಬೋಣ. ಭಾರತದ ಮೇಲಿನ ಸುಂಕ 50% 18% ಇಳಿಕೆ ಮಾಡಿದೆ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅದು. ಇನ್ನು ಜನರಿಕ್ ಔಷಧಿಗಳು, ರತ್ನ, ವಜ್ರಗಳ ಶುಂಕ ಶೂನ್ಯ, ಅದಿಲ್ವೇ ಇಲ್ಲ. ವಿಮಾನದ ಬಿಡಿಭಾಗಗಳ ಮೇಲಿನ ಸುಂಕವನ್ನು ಶೂನ್ಯಕ್ಕೆ ಇಳಿಕೆ ಮಾಡಲಾಗಿದೆ, ಕೆಲವು ವಸ್ತುಗಳಿಗೆ ಝೀರೋ ಟ್ಯಾಕ್ಸ್. ಆಮೇಲೆ ಜವಳಿ, ಚರ್ಮದ ವಸ್ತುಗಳು, ಕರಕುಶಲ ವಸ್ತುಗಳ ರಫ್ತಿಗೆ ಉತ್ತೇಜನವನ್ನು ಕೊಡ್ತಾರಂತೆ. $500 ಬಿಲಿಯನ್ ಮೌಲ್ಯದ ಇಂಧನ ಉತ್ಪನ್ನಗಳು, ವಿಮಾನದ ಬಿಡಿಭಾಗ, ತಂತ್ರಜ್ಞಾನ ಉತ್ಪನ್ನ ಖರೀದಿ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ ಖರೀದಿ ಮಾಡುವ ಉದ್ದೇಶ ಭಾರತಕ್ಕೂ ಇದೆ. ರಷ್ಯಾ ಬದಲು ಅಮೆರಿಕ ಮತ್ತು ವೆನಿಜುವೆಲಾದಿಂದ ತೈಲ ಖರೀದಿ ಅಂತ ಹೇಳಿದ್ದಾರೆ. ಇದೊಂದಕ್ಕೆ ಭಾರತದ ಆಕ್ಷೇಪ ಇದೆ. ಯಾಕೆಂದರೆ ನಿನ್ನೆ ಅಷ್ಟೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಇಲ್ಲ ಅವೆಲ್ಲ ಆಗಲ್ಲ, ನಾವು ಅವ್ರ ಹತ್ರ ಖರೀದಿ ಮಾಡ್ತೀವಿ ಎಂದಿದ್ರು. ಫೈನಲ್ ಆಗಿ ಏನಾಗುತ್ತೆ ಅಂತ ನೋಡೋಣ. ಮುಂದಿನ ಸುದ್ದಿ, ಬೀದರ್ನ ಐತಿಹಾಸಿಕ ಪಾಪನಾಶ ದೇವಾಲಯದ ಅಭಿವೃದ್ಧಿ ವಿಚಾರಕ್ಕೆ ಈಗ ಕ್ರೆಡಿಟ್ ವಾರ್ ನಡೀತಾ ಇದೆ. ಬಿಜೆಪಿಯ ವಿರೋಧದ ಮಧ್ಯೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ದೇಗುಲದ ಆವರಣದಲ್ಲಿ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿದರು. ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಭಾಗಿಯಾಗಿದ್ದರು. ಬೆಳಗ್ಗೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ನೇತೃತ್ವದಲ್ಲಿ ವಿಶೇಷ ಪೂಜೆಗೆ ಬಿಜೆಪಿಯವರು ಮುಂದಾದರು. ಪೊಲೀಸರು ಬಿಜೆಪಿ ನಾಯಕರನ್ನು ಒಳಕ್ಕೆ ಬಿಡದೆ ಎಂಟ್ರಿ ಗೇಟನ್ನು ಬಂದ್ ಮಾಡಿದರು. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಜಟಾಪಟಿಯಾಗಿತ್ತು. ಜಿಲ್ಲೆಯಾದ್ಯಂತ ಪೊಲೀಸರನ್ನು ಬೀದರ್ಗೆ ಕರೆಸಿ ಪಾಪನಾಶ ದೇವಸ್ಥಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಿಜೆಪಿಯವರೆಲ್ಲ ಅಪೋಸ್ ಮಾಡಿದ್ರು, ನಾವು ಪೂಜೆ ಮಾಡದೆ ಇಲ್ಲಿಂದ ಹೋಗೋದೇ ಇಲ್ಲ ಅಂತ. ನಮ್ಮ ಕ್ರೆಡಿಟ್ ಅಂದರೆ ಯಾರ ಕ್ರೆಡಿಟ್ ಅದು, ಏನು ಎತ್ತ ಅಂತ ಆ ರೀತಿ ಒಂದಷ್ಟು ಕಾಂಗ್ರೆಸ್ ಅವರು ಬಿಜೆಪಿಯವರು ಕಿತ್ತಾಡ್ಕೊಂಡಿದ್ದಾರೆ. ಬರೀ ಘೋಷಣೆ ಮಾಡಿದ್ರೆ ಸಾಕಾಗೋದಿಲ್ಲ, ಪ್ರಗತಿ ತೋರಿಸಬೇಕಾಗ್ತದೆ. ಪ್ರಗತಿ ತೋರಿಸುವಂತ ಒಂದು ಕೆಲಸ ಮಾನ್ಯ ಸಾಗರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ಯಾರು ಕೆಲಸ ಮಾಡ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ. ಯಾರು ಬರೀ ಈಗ ನಾವು ಕೆಲಸ ಮಾಡ್ತಾ ಇದ್ರೆ ಅವರು ಕೂಡ ಬೆನ್ ತಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತೀರಿ, ನಾವು ಕೂಡ ನಿಮ್ ಜೊತೆ ಬರ್ತೀವಿ, ಇನ್ನೂ ಜಾಸ್ತಿ ಅನುದಾನ ತಗೊಂಡ್ ಬರೋಣ, ಬೀದರ್ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರು ಕೂಡ ಹೇಳ್ಬೇಕು. ಅದ್ರ ಬದಲಾಗಿ ಅವರು ಯಾಕೆ ಈ ರೀತಿ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನನ್ಗಂತೂ. ಓಕೆ, ಇನ್ನು ಬಳ್ಳಾರಿ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೋಡಿ ಎಂತೆಂಥ ಜನ ಇರ್ತಾರೆ. ಗೋಡೌನ್ ಒಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಯೂರಿಯಾ ಗೊಬ್ಬರವನ್ನು ಪೊಲೀಸರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿ ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. 4 ಖದೀಮರನ್ನು, ಅಂದರೆ ಖದೀಮರು 4,000ಕ್ಕೂ ಅಧಿಕ ಚೀಲ ಯೂರಿಯಾ ಗೊಬ್ಬರ ಸ್ಟಾಕ್ ಮಾಡಿದರು. ಸರ್ಕಾರದ ಬಂದಿದ್ದ ಯೂರಿಯಾ ಗೊಬ್ಬರ ಸ್ಟಾಕ್ ಮಾಡಿದ್ದ ದಂಧೆಕೋರರು ಆ ಬಳಿಕ ಚೀಲ ಬದಲಾಯಿಸಿ ಕಾರ್ಖಾನೆಗಳಿಗೆ ಮಾರಾಟ ಮಾಡುವ ಬಹುದೊಡ್ಡ ಜಾಲ ಅಂತೆ. ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ರೈಲಿನ ಮೂಲಕ ಗೊಬ್ಬರವನ್ನು ಡೀಲರ್ಸ್ಗಳಿಗೆ ಕಳಿಸಲಾಗ್ತಾ ಇತ್ತು. ಆದರೆ ಡೀಲರ್ಸ್ ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ತಗಲಾಕೊಂಡಿದ್ದಾರೆ. ಇದೊಂದು ದೊಡ್ಡ ಸಿಂಡಿಕೇಟ್ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರಿದ್ದಾರೆ ಎಲ್ಲರನ್ನೂ ಬಿಲದಿಂದ ಹೊರಕ್ಕೆ ಎಳಿರಿ. ಈ ಡೀಲರ್ಗಳು ಏನು ನಮ್ಮ ಜಿಲ್ಲೆಯಲ್ಲಿ ನಾನು ಕೇಳ್ಪಟ್ಟೆ 12 ಜನ ಮೇನ್ ಡೀಲರ್ ಇದ್ದಾರೆ ಅಂತ ಕೇಳಿದ್ದೀನಿ. ಪ್ರತಿ ಸಲ ವೀರ್ಯ ಕೊರತೆ ಮಾಡೋದು, ಇಂಥಲ್ಲಿ ಸ್ಟಾಕ್ ಮಾಡೋದು ಕಳ್ಳರು. ಇದಕ್ಕೆ 2 ಚೀಲ ವೀರ್ಯ ತಗೊಂಡ್ರೆ 4,000 ರೂಪಾಯಿ ಗೊಬ್ಬರವನ್ನ ಒಬ್ಬ ಸಣ್ಣ ರೈತ ತಗೋಬೇಕಾಗತ್ತೆ. ಹೋದ್ ಸಲ 6,500 ಮೆಟ್ರಿಕ್ ಟನ್ ಬಂದ್ರೆ ಈ ವರ್ಷ 11,000 ಮೆಟ್ರಿಕ್ ಟನ್ ಬಂದ್ರೆ ಮತ್ತೆ ಕೊರತೆ ಹೆಂಗಾಗತ್ತೆ ರೀ? ಡಬಲ್ ಬಂದಂತ ಅವರೇ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಈ ಬೀದಿ ನಾಯಿಗಳು, ಹುಚ್ಚು ನಾಯಿಗಳ ಕಾಟ ಯಾವ ಥರ ಆಗಿದೆ ಅಂದರೆ ಜನ ರೋಡಲ್ಲಿ ಓಡಾಡೋದಕ್ಕೆ ಹೆದರ್ಕೋತಾ ಇದ್ದಾರೆ. ಒಂದು ಹುಚ್ಚು ನಾಯಿ 20ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯಗೊಳಿಸಿದೆ. ನಗರದ ಉಮಾಶಂಕರ್ ಮತ್ತು ಗೌರಿಶಂಕರ್ ಸೇರಿದಂತೆ ಮಾರುಕಟ್ಟೆ ಹಾಗೂ ಬಸ್ ನಿಲ್ದಾಣದ ಬಳಿ ನಿಂತಿದ್ದ ಜನರ ಮೇಲೆ ದಾಳಿ ಮಾಡಿವೆ. 1 ವರ್ಷದ ಮಗು, 6 ವರ್ಷದ ಬಾಲಕ ಯಾರನ್ನೂ ಬಿಡದೆ ಕಚ್ಚಾಕ್ಬಿಟ್ಟಿದೆ. 5 ಜನಕ್ಕೆ ಗಂಭೀರ ಗಾಯ ಆಗಿದೆ, 15 ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ. ಎಲ್ಲರಿಗೂ ಕೂಡ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈಗ ನಗರಸಭೆಯವರು 4 ತಂಡಗಳನ್ನ ರಚಿಸಿ ಶ್ವಾನ ಸೆರೆ ಹಿಡಿಯುವ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 16 ಲಕ್ಷ ಖರ್ಚು ಮಾಡಿ 1,200 ಸಂತಾನಹರಣ ಚಿಕಿತ್ಸೆ ಎಲ್ಲ ಮಾಡಿದ್ರು, ಏನೂ ಪ್ರಯೋಜನ ಆಗಿರಲಿಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.
ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ನಿರ್ದೇಶಕ ಜೋಗಿ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ. ಈ ಹಿಂದೆ ಕನಕಪುರ ಶ್ರೀನಿವಾಸ್ ಏನೋ ಸಿನಿಮಾ ಒಂದರ ಪ್ರೆಸ್ ಮೀಟಲ್ಲಿ ಕನ್ನಡ ಚಿತ್ರರಂಗದ ಪುನೀತ್ ರಾಜ್ಕುಮಾರ್, ದರ್ಶನ್, ಪ್ರೇಮ್ ಸೇರಿದಂತೆ ಅನೇಕರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು. ಹೀಗಾಗಿ ಅವರು ಫಿಲ್ಮ್ ಚೇಂಬರ್ಗೆ ಹೋಗಿ ಅಧ್ಯಕ್ಷೆ ಜಯಮಾಲಾ ಅವರಿಗೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಇವತ್ತಿಂದ ಕ್ರಿಕೆಟ್ ಪ್ರೇಮಿಗಳಿಗೆ, ಮೊನ್ನೆಯಿಂದನೂ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬನೇ, ಬಟ್ ಇವತ್ತಿಂದ T20 ವರ್ಲ್ಡ್ ಕಪ್ ಶುರುವಾಗಿದೆ. ICC ಪುರುಷರ T20 ವಿಶ್ವಕಪ್ 2026 ಟೂರ್ನಿ ಆರಂಭ ಆಗಿದೆ. ಮೊದಲನೇ ಮ್ಯಾಚ್ ಇವತ್ತು ಭಾರತ ವರ್ಸಸ್ USA ನಡೀತಾ ಇದೆ. 2 ಮ್ಯಾಚ್ ಮುಗಿದಿದೆ ಆಲ್ರೆಡಿ. ಒಂದರಲ್ಲಿ ಪಾಕಿಸ್ತಾನ, ಒಂದರಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿದ್ದಾರೆ. ಇವತ್ತು ಈಗ ನಡೀತಿರೋ ಮ್ಯಾಚಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ 20 ಓವರ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿದ್ರು. ನಾಯಕ ಸೂರ್ಯಕುಮಾರ್ ಯಾದವ್, ಅಜೇಯ 84 ರನ್ ಗಳಿಸಿದ್ರು. ಈಗ ಅಮೆರಿಕದವರು ಆಡ್ತಾ ಇದ್ದಾರೆ. 19 ರನ್ಗೆ 3 ವಿಕೆಟ್ ಹೋಗಿದೆ. ಇನ್ನು ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ 2026ರ ಅಂಡರ್-19 ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ BCCI 7.5 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ.